ಬರೀ ಪೂಜೆ ಬಾ ಇಕ್ಷಿತು ನಿಧಾನ ಇಕ್ಷಿತು ಸರಿ ಸರಿ ಇಕ್ಷಿತು ನಿಧಾನ ನೋಡಿ RCC ಇಲ್ಲೇ ಇದೆ ಏನಂತಾರೆ ಇಕ್ಷಿತ್ ಅದಕ್ಕೆ RCC ಏನಂತಾರೆ ರೂಪ್ ಇಲ್ಲೇ ಇದೆ. ಎಲ್ರಿಗೂ ನಮಸ್ಕಾರ. ಅಂದರೆ ಇವತ್ತು ಸತೀಶ್ ಹಿರೇಗೌಡರು ಚಾನಲಲ್ಲಿ ನೀವು ನೋಡಿದರೆ ನಾಳೆ ಎಲ್ಲಿದೆ ಫಿಲ್ಮಿಗೆ ಕಾರ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಆ ಕಾರ್ ಅದೇ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ನಾಳೆ ಎಲ್ಲಿದೆ ಫಿಲ್ಮಿಗೆ ಮೊದಲನೇ ಅತಿಥಿ ಇದೆ. ನನ್ನ ತಮ್ಮ ನೋಡಬೇಕಾಗಿತ್ತು. ನಮ್ಮ ಮನೆಯವರು ನನ್ನ ತಮ್ಮನೂ ಬೆಳಗ್ಗೆಯಿಂದ ಏನು ಖುಷಿಯಾಗಿದ್ದರು. ಹಾಂ ಚೆನ್ನಾಗಿದೆ. ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಮನೆಯವರು. ಆ ಫಿಲ್ಮಿಗೆ ಇಂಥದ್ದು ಹಳೇ ಕಾರೇ ಬೇಕಾಗಿತ್ತು, ಹಾಗಾಗಿ ಹುಡುಕ್ತಾ ಇದ್ರು. ಖುಷಿ ಒಳ್ಳೆ ಬೆನ್ಸ್ ತಗೊಂಡಿದ್ರು ಇಷ್ಟು ಖುಷಿ ಪಡ್ತಾ ಇರ್ಲಿಲ್ವೇನೋ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ನನ್ನ ತಮ್ಮನ ನೋಡಬೇಕು. ಇನ್ನೇ ನಮ್ಮನೆಯವರು ನಮ್ಮ ಯಕ್ಷಿತ್ತು ಕುಣಿತಾ ಇದ್ರು. ಇನ್ನೇನು ನಾಳೆ ಬರುತ್ತೆ, ಇವತ್ತು ಸಂಜೆ ಬರುತ್ತೆ, ಇವತ್ತು ರಾತ್ರಿ ಬರುತ್ತೆ, ನಾಳೆ ಬರುತ್ತೆ ಅಂತ. ಆ್ಯಕ್ಚುಲಿ ಕಾರಿನ ಸೌಂಡು ನಮ್ಮ ಜೀಪ್ ಸೌಂಡ್ ಕೇಳ್ದಂಗೆ ಆಗ್ತಾ ಇದೆ. ಸಿಕ್ಕಿದೆ. ನಮ್ಮನೆಯವ್ರು ನೋಡಿ ಹಿಂದೆ ಮುಂದೆ ಎಲ್ಲ ಸುತ್ತುತ್ತಿದ್ದಾರೆ. ಆ್ಯಕ್ಚುಲಿ ಕಾರ್ ತೊಗೊಂಬರೋಕ್ಕೆ ಇವರು ಮೊನ್ನೆನೇ ಹೋಗಿದ್ರು. ಅವಾಗಲಿಂದನೇ ಖುಷಿ ಆಗ್ತೈತೆ ಯಾವಾಗ ಬರುತ್ತೆ ಏನು ಎತ್ತ ಅಂತ. ಇವರಲ್ಲಿಗೆ ರೀಚ್ ಆಗೋಕ್ಕೆ ಒಂದಿನ ಆಯಿತು. ಮತ್ತು ಅಲ್ಲಿಂದ ಕಾರ್ ಕೈಗೆ ಸಿಕ್ತು ಅಂದಿದ ತಕ್ಷಣ ಇನ್ನೇನು ಸಂಜೆ ಬರುತ್ತೆ, ರಾತ್ರಿ ಬರುತ್ತೆ, ಇಷ್ಟು ಗಂಟೆಗೆ ಬರುತ್ತೆ ಅಂತ ಲೆಕ್ಕ ಹಾಕ್ತಾನೆ ಇದ್ರು ನಮ್ಮನೆಯವರು. ಮತ್ತು ಯಕ್ಷಿತ್ತು ಇವಾಗ ನೋಡಿ ರಾತ್ರಿ ಇಷ್ಟೊತ್ತಿನಲ್ಲಿ ಬಂದಿದೆ. ಸುಸ್ತಾಗೋಯ್ತು ಮೊನ್ನೆಯಿಂದ ಹೌದಾ? ಇದು ನೀರು. ಇವರು ಅರುಣಣ್ಣ ಅಂತ, ಇವರು ಮತ್ತು ನಿಖಿಲ್ ಅವರಿಬ್ಬರು ಹೋಗಿ ನೆನ್ನೆ ತಗೊಬಂದಿದ್ದು. ನಮ್ಮನೆಯವರು ಮತ್ತು ಯಕ್ಷಿತ್ಗಿಂತ ಇವರಿಬ್ಬರಿಗೆ ಇನ್ನೂ ಖುಷಿಯಾಗಿದೆ ಈ ಕಾರ್ ನೋಡಿ. ಆ್ಯಕ್ಚುಲಿ ಅರುಣಣ್ಣ ಒಬ್ಬರೇ ಹೋಗಿದ್ದು ತಗೊಬಿಟ್ಟು ಬರ್ತೀನಿ ಅಂತ. ಆದರೆ ನಮ್ಮನೆಯವ್ರಿಗೂ ಮತ್ತು ಯಕ್ಷಿತಿಗೂ ಗೊತ್ತಿಲ್ದಂಗೆ ನಿಖಿಲ್ ಅವರು ಕದ್ದು ಹೋಗಿದ್ರು. ಅಂದರೆ ಇವರೆಲ್ಲ ಒಂದೇ ಟೀಮಲ್ಲಿ ಫಿಲ್ಮಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಒಬ್ರಿಗಿಂತ ಒಬ್ರಿಗೆ ತುಂಬ ಆಸಕ್ತಿ ಇದೆ ಮತ್ತು ಅಷ್ಟೇ ಇಂಟ್ರೆಸ್ಟಿಂದ ಖುಷಿಯಿಂದ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ. ಅದನ್ನು ನನಗೂ ಖುಷಿ ಆಗ್ತಿದೆ. ಅವರವರೇ ನಮ್ಮ ಫಿಲ್ಮ್ ಇದು ನಾವು ಮಾಡಬೇಕು ಅಂತ ಎಲ್ಲರೂ ಖುಷಿಯಿಂದ ಮಾಡ್ತಾ ಇದ್ದಾರೆ ಮಾತ್ರ ಓಡಾಡಿಕೊಂಡು. ಕೇರಳದಿಂದ ಬಂತು ನಮ್ಮ ಸಿನಿಮಾಗೆ ಕಾರು ಪ್ರಿಮಿಯರ್ ಪದ್ಮಿನಿ. ನೀನು ನಾಳೆ ಕಲರಿಗೆ ಹೋಗೋಣ ಇದ್ರಲ್ಲಿ ಯಕ್ಷಿತ್ನ ಕರ್ಕೊಂಡು. ಎಲ್ಲ ಕೈ ಕೊಡಲ್ಲ ತಾನೆ? ಮೈಲೇಜ್ ಹೇಗೆ ಕೊಡುತ್ತೆ? ಅಕ್ಕ ಹೈವೇ ಚೆಕ್ ಮಾಡ್ಬೇಕು. ನಮ್ಮ ಮೈಲೇಜ್ ಕರೆಕ್ಟ್ ಒಂದು 15 ಕೊಟ್ಟು ಸಿಟಿ ಒಳಗಡೆ ಬಂದಿರೋದು. 15ರಿಂದ 12 ಕೊಟ್ಟಿರ್ಬೋದು. 15ರಿಂದ ಅನ್ಪಕ್ಕ 12 ಬೆಂಜ್ ಆಗಿದ್ರೆ ಊರವ್ರಿಗೆಲ್ಲ ಇದ್ರ ಮೇಲೆ ಕಣ್ಣು ಬರುವಾಗ. ಕೆಲವರೆಲ್ಲ ಹೊರಗಡೆ ಎಲ್ಲ ಕುತ್ಕಡ್ಡಿ ಸೀಟ್ ಎಲ್ಲ ಬಿಡ್ ಮಾಡ್ಕೊಂಡು. ಹೌದಾ? ಅಲ್ಲ ಇದು ಓಡಾಡಲ್ವ? ನಾವು ಹಾಸನ ಬೆಂಗಳೂರಿಂದ ಬರುವಾಗ ತುಂಬಾ ನೋಡ್ತೀವಲ್ಲ. ನಂಬರ್ ಸಿಲ್ವಲ್ಲ, ಎಲ್ಲ ಅಪರೂಪಕ್ಕೆ ಸಿಗೋದು. ಕ್ರೇಜ್ ಇದೆ ಇದಕ್ಕೆ. ಹುಡುಗಿನೇ ಇದು. ಇದ್ರ ಹೆಸರು ಅದಾ? ಓ ಹೌದಾ? ಓ ನಾನೆಲ್ಲ ಒಂದು ಫಿಲ್ಮ್ ಇತ್ತಲ್ಲ ಅದ್ರದ್ದು ಹೇಳ್ತಿದಾರೇನೋ ಅನ್ಕೊಂಡೆ. ಓ ಇಲ್ಲೇ ಬರ್ತಾ ಇದ್ದೇನೆ. ಅವನು ಈಗೆಲ್ಲ ಹೋಗಿದ್ದ, ಬಾಯಿ ಆಡ್ಸಕ್ಕೆಲ್ಲ ಹೋಗಿದ್ದ. ಓಲ್ಡ್ ಈಸ್ ಗೋಲ್ಡ್. ಫಿಲ್ಮ್ ತೆಗಿತಿರೋದು ಕನ್ನಡ, ತರಿಸಿರೋದು ತಮಿಳ್ನಾಡಿನ. ನಾಳೆ ನಾವು 3 ಜನ ಇದ್ರಲ್ಲೇ ಕಲ್ಲಾಪುರ ಚೆನ್ನಾಪುರಕ್ಕೆ ಹೋಗೋದು. ಹೋಗೋಣ ಯಕ್ಷಿತ. ಅಲ್ಲ ನೀನ್ ಫಿಗು ಓಡಿಸ್ಕೋಪ ಯಕ್ಷಿತ್ತು. ಕೈ ನೋಡಿ. ಪಾಪ ಆಮೇಲೆ ನಿನಗೆ ಹಿಂಸೆ ಆಗ್ಬಿಟ್ರೆ ನೀನ್ ಚೆನ್ನಾಗಿರೋ ಕಾರಲ್ಲಿ ಬರ್ಬೇಕು ಕಣು. ಸಖತ್ತಾಗಿದೆ ಗಾಡಿ, ಹಿಂದಿ ಆಗಿದೆ. ಹೆಂಗ್ ಕಾಣ್ತಾ ಇದೆ ನೋಡ್ರಿ. ನಮ್ದು ಸಿನಿಮಾದು ಮೊದಲನೇ ಅತಿಥಿ ಮನೆಗೆ ಬಂತ. ಇದನ್ನು ಇನ್ನೂ ರೆಡಿ ಮಾಡೋದಿದೆ ಸಿನಿಮಾಗೆ. ಹೆಂಗೆಲ್ಲ ರೆಡಿ ಮಾಡ್ಬೇಕು ಹಂಗೆ. ಏನು ದೊಡ್ಡ ಬೆನ್ಸ್ ತಗೊಂಡ್ರೆ ಇಷ್ಟು ಮಜಾ ಖುಷಿ ಕೊಡ್ತಿತ್ತ ಇಲ್ವೋ? ಅಲ್ಲ ನಮ್ಮನೆ ಕಾರ್ ಶೋರೂಮ್ ಇತ್ತು, ಅವ್ರಕ್ಕೆ ನಾನು ಕರೆದಾಗ್ಲೂ ನಂಗೆ ಹೋಗಕ್ಕೆ ಮನಸ್ಸಾಗಲಿಲ್ಲ ನನಗೆ. ನನಗೆ ಇದನ್ನ ತಗೊಳ್ಳೋದಕ್ಕೆ ತಗೊಂಬರೋಕ್ಕೆ ಯಕ್ಷಿತ್ ನಾವು
ಪಡ್ಕೊಂಡು ಕೇರಳಕ್ಕೆ ಹೋಗಿದ್ದು. ಮಲ್ಕೊಂಡು ಪಾಪ ಅಯ್ಯೋ ಅಂದ್ರೆ ಕೂತ್ಕೊಂಡು ಆ ವಿಡಿಯೋ ನೋಡಬೇಕು ಅಂದ್ರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಇದೆ ಆಲ್ರೆಡಿ, ಹೋಗಿ ನೋಡಿ. ಅದಾದ್ಮೇಲೆ ನಮ್ಗಿಂತ ಅರ್ಸಂಕಟ ಪಡ್ಕೊಂಡು ನಮ್ಮ ಹುಡುಗರು ಅಸೋಸಿಯೇಟ್ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ನಿಖಿಲ್ ಅವರು ಮತ್ತೆ ಇವ್ರು ಮಾತ್ರ ಹೇಳ್ತೀನಿ, ಒಂದ್ ದಿವಸ ಪೂರ್ತಿ ನಿಂತ್ಕೊಂಡು ಟ್ರೈನಲ್ಲಿ ನಾವು ಅವತ್ತು ಹೋದ್ರಂಗೆ ನಮ್ಗಿಂತ ಇನ್ನೂ ಒಂದ್ ಪಟ್ಟು ಜಾಸ್ತಿ ನಾವು ಕೂತ್ಕೊಂಡು ಹೋಗಿದ್ದು. ಅವ್ರು ನಿಂತ್ಕೊಂಡು ರಾತ್ರಿ ಎಲ್ಲ ಜರ್ನಿ ಮಾಡಿ ತಗೊಂಡ್ಬಂದಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ಗಂತೂ ನಿಖಿಲ್ಗೆ ಕಂಪ್ಲೀಟಾಗಿ ಇದು ನೋಡ್ಲೇಬೇಕು, ಈ ಕಾರ್ ನಾನು ತರಲೇಬೇಕು ಅಂತ ನಮ್ಗೆ ಹೇಳ್ದೆ ತಪ್ಪಿಸ್ಕೊಂಡು ಹೋಗಿ ಕಾರ್ ಎತ್ಕೊಂಡು ಬಂದರು. ನಮ್ಮ ಸಿನಿಮಾಗೆ ಇವರೆಲ್ಲ ಪಾಪ ತುಂಬ ಡೆಡಿಕೇಟೆಡ್ ಬ್ಯಾಕ್ ಬನ್ನಿ. ನಿಖಿಲ್, ಅರುಣ್ ಇವರೆಲ್ಲ ತುಂಬ ಬೇಸಾಗಿ ಒಂದೂವರೆ ವರ್ಷದಿಂದ ನಮ್ಮ ಸಿನಿಮಾ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾನೆ ಇದ್ದಾರೆ. ಅವ್ರದಂತೂ ಅತಿ ದೊಡ್ಡ ಕನಸು ಈ ಸಿನಿಮಾ. ನಾನೇ ಲೇಟಾಗಿ ಬಂದಿರೋ ಅನ್ಸುತ್ತೆ ಒಂದ್ ಕಡೆ ನೋಡಕ್ ಹೋದ್ರೆ. ನಮ್ಗೆ ಧೈರ್ಯ ಜಾಸ್ತಿ ಆಗಿದೆ, ಏನ್ ಬೇಕಾದ್ರೆ ಹೋಗಿ ನುಗ್ಗಿ ಮಾಡೋಣ ಕೆಲಸ ಅಂತ. ಇಲ್ಲ ಬನ್ನಿ ಎಲ್ಲರೂ, ನೀವು ಒಬ್ಬೊಬ್ರು ಇಲ್ಲ ಅಂದ್ರೂ ಆಗಲ್ಲ ಇಲ್ಲಿ ಇರೋದ್ರಲ್ಲಿ. ಕೊನೆಗೂ ವೆಲ್ಕಮ್ ಹೋಮ್ ಪ್ರೀಮಿಯರ್ ಪದ್ಮಿನಿ ಮನೆಗೊಂದು ಮೆಂಬರು. ನಮಗೆ ನಮ್ಮ ಸಿನಿಮಾದ ಒಂದು ತಂಡ, ನಮ್ಮ ಸಿನಿಮಾದ ಒಂದು ಮೆಂಬರ್ ಇದು. ಈಗ ತುಂಬ ಖುಷಿ ಆಯಿತು ಮನೆಗೆ ಬಂದಿದ್ದು, ನಮ್ಮ ಟೀಮಿಗೆ ಬಂದು. BMW ಬಂದು ರೋಡಲ್ಲಿ ನೋಡ್ತಾ ಇಲ್ಲ, ಪಕ್ಕದಲ್ಲೇ ಪಾರ್ಶ್ ಹೋಯ್ತಾ ಇದೆ, ಅದು ನೋಡ್ತಾ ಇಲ್ಲ, ಪದ್ಮಿನಿ ನೋಡ್ತಾವ್ರೆ. ಪಾರ್ಶ್ ಹೌದಾ? ಹೌದೌದು. ನಮ್ಗೆ ನಾವು ನಮ್ಮ ಪ್ರೀಮಿಯರ್ ಪದ್ಮಿನಿ ನಮಗೆ ಇನ್ನೊಂದು ಸ್ಟ್ರೆಂತ್ ನಮ್ಮ ಟೀಮಿಗೆ ಜಾಯ್ನ್ ಆಗಿದ್ದಕ್ಕೆ ಇವತ್ತು ತುಂಬ ಖುಷಿ ಆಯಿತು. ಅದೇನು ಭಾಳ ಆನಂದ, ಯಾವ ಕಾರಲ್ಲಿ ಇಷ್ಟು ಆನಂದ ಕೊಟ್ಟಿರಲಿಲ್ಲ. ಇದನ್ನ ನೋಡಿದಾಗ ನಮ್ಮ ಸಿನಿಮಾ ಅನ್ನೋದು ನಮ್ಮೆಲ್ಲರ ಕನಸು. ಆ ಕನಸಿಗೆ ಒಂದು ಮೆಟ್ಟಿಲಲ್ಲ, ಸುಮ್ಮನೆ ತುಂಬ ದೊಡ್ಡ ಪಾತ್ರವನ್ನೇ ವಹಿಸುತ್ತೆ ಈ ಕಾರ್. ಇಡೀ ನಮ್ಮ ಅದು ಒಂದು ದೊಡ್ಡ ಪಾತ್ರನೇ, ಅದರದ್ದೇ ಒಂದು ದೊಡ್ಡ ಪಾತ್ರ ಇದೆ ಇಡೀ ಸಿನಿಮಾದಲ್ಲಿ. ಆಮೇಲೆ ಈ ಕಾರ್ನ ಕಂಪ್ಲೀಟಾಗಿ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಸಿನಿಮಾಗೆ ಅಂತ ಅಂದ್ಬಿಟ್ರೆ ಕಟ್ ಮಾಡಲ್ಲ, ಸ್ವಲ್ಪ ಪೇಂಟಿಂಗ್ ಆಗಿರ್ಬೋದು, ಇನ್ನು ತುಂಬ ಡಿಫ್ರೆಂಟ್ ಲುಕ್. ಅದು ನಮ್ಮ ಸಿನಿಮಾಗೆ ಯಾವ ಥರ ಬೇಕೋ ಆ ಥರ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಪ್ರತಿಭೆನ ತೋರಿಸಿ, ಇಡೀ ಸಿನಿಮಾದಲ್ಲಿ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನಿಮ್ಮ ಪ್ರತಿಭೆ. ನಾವು ತುಂಬ ಪ್ರೊಫೆಷನಲ್ ಆಗಿ ನೋಡ್ತಾ ಇದೀವಿ ಅದನ್ನ. ಯಾರಾದರೂ ಮಾಡ್ತೀವಿ ಅಂತ ಅಂದರೆ ಸ್ಪಾನ್ಸರ್ಗೋಸ್ಕರ ಹುಡುಕ್ತಾ ಇದ್ದೀವಿ. ಇನ್ ಕೇಸ್ ಅದನ್ನು ನಾಡಕ್ಕೆ ರೆಡಿ ಇದ್ದರೆ, ನಾಳೆ ಎಲ್ಲಿದೆ ಸಿನಿಮಾಗೆ ನಮ್ಮ ಪ್ರೀಮಿಯರ್ ಪದ್ಮಿನಿನ ರೆಡಿ ಮಾಡೋರು ನೀವು ನಮಗೆ ಕೆಳಗಡೆ ಕಮೆಂಟ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಸತೀಶ್ ಹಿರೇಗೌಡ ಈ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬಂದು ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ನಂಬರ್ ಕೊಡಿ, ನಾವೇ ಕಾಂಟ್ಯಾಕ್ಟ್ ಮಾಡ್ತೀನಿ. ನನ್ನ ಚಾನಲಲ್ಲಿ ಪೂಜಾ ಕೆ ರಾಜ್ ಚಾನಲಲ್ಲಿ ಅವರೇ ಪ್ರೊಡ್ಯೂಸರ್, ಕೋ ಪ್ರೊಡ್ಯೂಸರ್ ಅವರು. ಮೇನ್ ಪ್ರೊಡ್ಯೂಸರ್ ವಿಜಯಣ್ಣಪ್ಪ, ಮೇನ್ ಪ್ರೊಡ್ಯೂಸರ್ ಆಮೆಗುಂಡಿ ವಿಜಯ್ ಅವರು, ಇವರು ಕೋ ಪ್ರೊಡ್ಯೂಸರು. ಇನ್ನಂದ್ರೆ ನಾವು ಇದು ತಗೊಳ್ಳೋದು ಇದು ತಗೋಬೋದಾಯ್ತಲ್ವ? ಆಲ್ಟ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಆಲ್ಟ್ರೇಷನ್ ಅಂದ್ರೆ ಏನಿಲ್ಲ, ಜಾಸ್ತಿ ಕಟ್ಕಿಟ್ಟಿಲ್ಲ. ನಮ್ಮ ಸಿನಿಮಾಗೆ ಯಾವ ಥರ ಬೇಕು ಆ ಥರ ಮಾಡ್ತಾರೆ ಅಷ್ಟೇ. ಅಲ್ಲ, ಇಲ್ಲಿಗೆ ಯಾವ ಪಾರ್ಟ್ಸ್ ತೆಗಿಯಂಗಿಲ್ಲ, ಉದುರ್ಸ್ತೀವಿ ಅಷ್ಟೇ, ಉದುರ್ಸ್ತೀವಿ ಫಿಟ್ ಮಾಡ್ತೀವಿ, ಫಿಟ್ ಮಾಡ್ತೀವಿ ಅಷ್ಟೇ. ಡೌನಲ್ಲಿ ಫುಲ್ ಕಲ್ ಕೊಡ್ಕೋಬೇಕಾ? ಸಿನಿಮಾ ಹೇಳಿ ಮಾಡಿಸ್ದಂಗೆ ಐತಲ್ಲ. ಬರೀ ಪೂಜೆ ಬಾಬಾ. ಇದು ನಾರ್ಮಲ್ ಸ್ಟೇರಿಂಗ್, ಇದು ಪವರ್ ಸ್ಟೇರಿಂಗ್ ಅಲ್ಲ. ಆಮೇಲೆ ಎಲ್ಲಾದ್ರೂ ಇಕ್ಷಿತು ನಿಧಾನ, ಇಕ್ಷಿತು ಸರಿ ಇಕ್ಷಿತು ಓಡಿಸ್ತಾ ಇದ್ದಾನೆ ಗಾಡಿನ. ಇಕ್ಷಿತು ಗೊತ್ತಾ? ಎಲ್ಲ ಸೇಮ್ ಅಲ್ವಾ? ಎಲ್ಲ ಬ್ರೇಕ್ ಇಲ್ಲ, ಅಲ್ಲೋಗಿ ನಿಲ್ಲುತ್ತೆ. ಬ್ರೇಕ್ ಹೊಡೆಯೋದು ಒಂದು ಸೆಕೆಂಡ್ ಮುಂಚೆನೆ ಹೊಡಿಬೇಕು. ಒಂದೇ ಅಷ್ಟೇ, ನಾವು ಆಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಈ ಕಾರಲ್ಲಿ ಕೂತ್ಕೋಬೇಕು ಅಂತ ಆಸೆ ಆಗ್ತದೆ. ಅಲ್ಲೊಂದು ಪುಟ್ಟ ಕಾರ್ ಇತ್ತು. ಇವಾಗ ನೋಡಿ ಫಸ್ಟ್ ಡ್ರೈವ್ ಹೋಗ್ತಾ ಇದೀವಿ. ಎಷ್ಟು ಚಿಕ್ಕ ಎಲ್ಲ ರೆಡಿ ಮಾಡ್ತಾರೆ. ಆಕ್ಚುಲಿ ನಾವು ಕೇರಳದಿಂದ ನಾನು ನನ್ನ ತಮ್ಮವರು ಹೋಗ್ಬೇಕಾಗಿತ್ತು, ತಗೋಬರಕ್ಕೆ ಅವತ್ತೆಲ್ಲ ರೆಡಿ ಆಗಿತ್ತು. ಯಾಕೋ ಕೆಲವು ಕಾರಣಾಂತರಗಳಿಂದ ಹೋಗ್ಲಿಲ್ಲ. ಹೇಗನಿಸ್ತದೆ? ಸಖತ್ತಾಗಿದೆ, ಸ್ಟ್ರೆಂತ್ ಚೆನ್ನಾಗಿದೆ. ಬ್ರೇಕ್ ಒಂಚೂರು ಅಡ್ಜಸ್ಟ್ಮೆಂಟ್ ನೋಡಿ, ಯಾವ ಕಾರು ಈ ತರ ಇಷ್ಟು ಖುಷಿಯಾಗಿ ಯಾರು ರಿವ್ಯೂ ಕೊಟ್ಟಿರಲ್ಲ. ಇದು ಅನ್ಭವಿಸ್ಕೊಂಡು ರಿವ್ಯೂ ಮಾಡ್ತಾ ಇದೀವಿ ನಾವು. ನಾವೇ ಯಾವ ಕಡೆ ತಿರುಗಿಸಿದ್ರೆ ಅದೇ ಯಾವ ಕಡೆ ತಿರುಗಿಸೋದೆಲ್ಲ ಕರೆಕ್ಟ್ ಹೋಗ್ತಿದೆ. ಬ್ರೇಕ್ ಒಂಚೂರು ಪಟ್ಟಂದು ಹಿಡಿತಾ ಇಲ್ಲ. ನಿಧಾನ ಮತ್ತೆ ಹೆಂಗ್ ಬಂದ್ರು ಅವರು? ಟ್ರೈ ಮಾಡ್ತೀನಿ. ಬೆಳಗುಣ ವೀಕ್ಷಿತು ಮುಂದೆ ಬಗ್ದರಂಗ ನೋಡಿ. RCC ಇಲ್ಲೇ ಇದೆ. ಏನಂತಾರೆ ವೀಕ್ಷಿತರಿಗೆ? RCC ಏನಂತಾರೆ? ರೂಪ್ ಇಲ್ಲೇ ಇದೆ.
ಅಷ್ಟು ಚೆನ್ನಾಗಿದೆ ಅಲ್ಲ. ಗುಂಡಿ ಬಂದಾಗೆಲ್ಲ ಗುಂಡಿ ಕಾರ್ಕಿಂತ ಫಸ್ಟ್ ನಾವೇ ನೆಗ್ದಿರ್ತೀವಿ. ಅವ್ರ ಕಡೆ ನಿಧಾನ ಕೇರಳಕ್ಕೆ ಹೋಗಿ ಒಂದಿನ ಕಿರಣ್ ಏನ್ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನನ್ನ ದೇಶ ಸುತ್ತದಿದೆ, ಇವ್ರು ಇನ್ನೂ ಇದ್ರಲ್ಲೂ ಮುಗಿಸ್ಬಿಡ್ತಾರೆ ಅಂತ ಹೆಂಗೋ ಕೈ ಹಿಡ್ಕೊಂಡು ಕೈವಾಸಿ ಅಪ್ಪಂಗಂತೂ ಫುಲ್ ಖುಷಿ ಆಯ್ತು ನೀವೆಲ್ಲ ನೋಡಿ. ಆ ಟೈಮಲ್ಲೆಲ್ಲ ಫುಲ್ ಸದ್ದು ಮಾಡಿರೋದು. ಹಾಗೆ ನಮಗೆ ಈ ಕಾರ್ ಕೊಟ್ಟಿರೋರು ಕೂಡ ಇಲ್ಲಿಗೆ ಅವ್ರು ಆಚೆಯಿಂದ ಕಳಿಸಿದ ಮೇಲೆ ಈಚೆಗೆ ರೀಚ್ ಆಯ್ತಾ ಅಂತ ಪಾಪ ಅವರ ಬೆಳಗ್ಗೆ ಹೊರಟೋರು ಸಂಜೆ ಬರೋದ್ರೊಳಗೆ ಒಂದು 20-30 ಸರಿ ಫೋನ್ ಮಾಡಿದಾರಂತೆ. ಖುಷಿ ಆಯಿತು. ಈಗಿನ ಕಾಲದಲ್ಲಿ ಏನೋ ಒಂದು ಸದ್ಯ ಹೆಂಗೋ ಕೊಟ್ಟು ಕಳಿಸಿದ್ರೆ ಸಾಕು, ಅಲ್ಲಿವರೆಗೂ ಒಂದು ಅರ್ಧ ದೂರ ಹೋಗಿ ತಲುಪಿದ್ರೆ ಸಾಕು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋರು ಇದ್ದಾರೆ. ಅಂಥದ್ರಲ್ಲಿ ಪಾಪ ಇವರು ನಮಗೆ ಅಲ್ಲಿಂದ ಕಳಿಸಿ ಮನೆಗೆ ತಲುಪಿದ ಮೇಲೂ ಕೂಡ ಫೋನ್ ಮಾಡಿ ಅವಾಗ ವಿಚಾರಿಸ್ಕೊಳ್ಳೋರಂತೆ. ಒಬ್ಬರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಇನ್ನೊಬ್ರು ಕೂಡ ಫೋನ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ರಂತೆ, ಹೇಗೆ ಏನು ಏನಾರು ಅರ್ಧದಲ್ಲಿ ಕೈ ಕೊಡ್ತಾ ಹಾಗೆ ಹೀಗೆ ಅಂತ. ಮನೆ ಬಾಗಿಲಿಗೆ ಕಾರ್ ಬಂದು ನಿಲ್ಲೋರ್ಗು ಅವ್ರು ಫೋನ್ ಮಾಡ್ತಾನೆ ಇದ್ರು. ಸೊ ಮಾನವೀಯತೆ ಇರೋರಿಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆನಾದ್ರು ಸಲ್ಲಿಸ್ಬೇಕಲ್ವಾ. ಹಾಗಾಗಿ ನಮ್ಮ ಯಕ್ಷಿತು ಫೋನ್ ಮಾಡಿ ಹೇಳ್ತಾ ಇದ್ದಾನೆ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ, ಸೇಫಾಗಿ ಎಲ್ಲ ಬಂದಿದ್ದಾರೆ ಅಂತ. ಬಟ್ 400-405 ಕಿಲೋಮೀಟ್ರಿಂದ ಬಂದಿದೆ. ಎಲ್ಲೂ ಕೂಡ ಕಂಟಿನ್ಯೂಸ್ ಆಗಿ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಬಂದಿದೆ. ಎಲ್ಲೂ ಕೂಡ ಕೈ ಕೊಟ್ಟಿಲ್ಲಂತೆ, ಯಾವುದೇ ಪ್ರಾಬ್ಲಮ್ ಆಗಲಿಲ್ಲಂತೆ. ಇಷ್ಟು ಹಳೆ ಕಾರ್ ಆದರೂ ಕೂಡ. ಅವತ್ತು ಅಷ್ಟೇ ನನ್ನ ತಮ್ಮನು ಮತ್ತು ನಮ್ಮ ಮನೆಯವರು ಹೋದಾಗಲೂ ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಮಾಡಿ ಕಳಿಸಿದ್ದಾರೆ. ಪೆಟ್ರೋಲ್ ಟು ಗಾಡಿ ಆಲ್ಸೋ ಅಂಡ್ ಡೆಮಲ್. ನಿನ್ನೆ ಅಷ್ಟು ದೂರದಿಂದ ಬಂದಿದೆಯಲ್ಲ, ಅದಕ್ಕೂ ಕೂಡ ಸ್ಟ್ರೈನ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕೂಡ ಫ್ರೆಶ್ ಅಪ್ ಆಗ್ತಾ ಇದೆ. ನೋಡಿ ಎಷ್ಟು ಕ್ಲೀನಾಗಿ ಒಳಗೆ ಹೊರಗೆ ಎಲ್ಲ ಎಷ್ಟು ನೀಟಾಗಿ ವಾಶ್ ಮಾಡ್ತಿದ್ದಾರೆ ಅಂತ. ಹಾಗೆ ಇದೇ ಕಾರಣ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಕಾರ್ ಎಕ್ಸಿಬಿಷನ್ ಅಂತ ಇತ್ತಲ್ಲ, ಅಲ್ಲಿ ಎಂತೆಂಥ ಕಾರ್ಗಳಿದ್ದ ಗೊತ್ತಾ. ಎಲ್ಲ ನಾನು ನೋಡಬೇಕು, ಹತ್ರ ಹೋಗಿ ನೋಡಬೇಕು, ಮುಟ್ಟಬೇಕು, ಕೂತ್ಕೊಬೇಕು ಅನ್ನೋ ಆಸೆ ಆಗ್ತಿತ್ತು. ಹಾಗೆ ಇದೇ ಥರ ಒಂದು ಕಾರ್ ಇತ್ತು. ಅಲ್ಲಿ ಹೆಗ್ಡೆಯವರು ಅವರು PUನಲ್ಲಿದ್ದಾಗ ಆ ಕಾರ್ ಬಳಸ್ತಿದ್ರಂತೆ. ಅದಲ್ಲಿ ಇಟ್ಟಿದ್ರು. ಬಟ್ ತುಂಬ ಹೊಸ್ತಂಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು. ಬಟ್ ಅದ್ರೊಳಗೆ ಒಂದ್ಸರಿ ಕೂತ್ಕೊಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಸೇಮ್ ಅದೇ ಥರದ ಕಾರು. ನನಗಂತೂ ಇದು ತುಂಬ ಖುಷಿ ಆಯಿತು. ಕೂತಿ ನೆನ್ನೆ ಎಲ್ಲ ಓಡಿಸಾಡಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಫಿಲ್ಮಿಗೆ ನಿಮ್ಮ ಸಹಕಾರ ಕೂಡ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.